ಇನ್ನು ಪ್ರೀತಿಸಿದ ಯುವತಿಗೆ ಕಿರುತೆರೆ ನಟನಿಂದ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪವೊಂದು ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟಾಗೇನೆ ಬೆಂಗಳೂರಿನ ಪಶ್ಚಿಮ ವಿಭಾಗದ ಸೆನ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಯಾರು ಕಿರುತೆರೆ ನಟ? ವರುಣ್ ಆರಾಧ್ಯ. ಐಟಿ ಕಾಯ್ದೆ ಅನ್ವಯ ವರುಣ್ ಆರಾಧ್ಯ ವಿರುದ್ಧವಾಗಿ ಕೇಸ್ ಕೂಡ ದಾಖಲಾಗಿದೆ. ಏನ್ ವಿಚಾರ ಏನು ಅಂತ ಅಂದ್ರೆ, ಖಾಸಗಿ ಫೋಟೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ವರುಣ್ ಆರಾಧ್ಯ ಅನ್ನುವಂಥದ್ದು ಆರೋಪ. ಈ ಹಿಂದೆ ಯುವತಿಯೊಬ್ಬರನ್ನ ಅರುಣ್ ಆರಾಧ್ಯ ಪ್ರೀತಿಸ್ತಾ ಇದ್ರಂತೆ. 2019ರಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯವಾಗಿದ್ದಂತ ಯುವತಿಯನ್ನ ಅವರು ಪ್ರೀತಿಸ್ತಾ ಇದ್ರು. ಸುಮಾರು 4 ವರ್ಷಗಳ ಕಾಲ ಅವರು ಪರಸ್ಪರ ಪ್ರೀತಿಯಲ್ಲಿದ್ರು. ಏನಾಯ್ತು, 2023ರಲ್ಲಿ ವರುಣ್ ಮೊಬೈಲ್ ನೋಡುವಂತ ಸಂದರ್ಭದಲ್ಲಿ ಆ ಯುವತಿಗೆ ಆಘಾತ ಇತ್ತು. ಯಾಕಂತಂದ್ರೆ ಫೋನ್ನಲ್ಲಿ ಮತ್ತೋರ್ವ ಯುವತಿಯ ಜೊತೆಗಿದ್ದಂತ ಖಾಸಗಿ ಫೋಟೋಗಳು ಪತ್ತೆ ಆಯಿತು. ಈ ಬಗ್ಗೆ ಪ್ರಶ್ನೆ ಮಾಡಿ ಬ್ರೇಕಪ್ ಮಾಡ್ಕೊಳ್ಳೋಕೆ ಯುವತಿ ಮುಂದಾಗ್ತಾರೆ. ಆದರೆ ಇಷ್ಟೇ ಆಗಿದ್ದಿದ್ರೆ ಏನು ಸಮಸ್ಯೆ ಇರಲಿಲ್ಲ. ಯುವತಿ ಜೊತೆಗಿನ ಸಂಪರ್ಕದ ಬಗ್ಗೆ ಮಾಹಿತಿಯನ್ನು ನೀಡದಂತೆ ವರುಣ್ ಬೆದರಿಕೆ ಆಗ್ತಾ ಇದ್ದಾರಂತೆ. ಖಾಸಗಿ ಫೋಟೋಗಳ ಬಗ್ಗೆ ಬಾಯಿ ಬಿಡದಂತೆ ಮಾಜಿ ಪ್ರಿಯತಮಿಗೆ ಧಮಕಿ ಆಗ್ತಾ ಇದ್ದಾರಂತೆ. ತನ್ನ ಜೊತೆಯಲ್ಲಿರುವಂಥ ಖಾಸಗಿ ಫೋಟೋಗಳನ್ನು ಈಕೆ ಕಳಿಸಿ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಾ ಇದೆಯಂತೆ. ನನ್ನ ಬಳಿ ನಿನ್ನ ಜೊತೆಗಿರುವಂಥ ಖಾಸಗಿ ಫೋಟೋ ಹಾಗೆ ವಿಡಿಯೋಗಳಿದೆ. ನೀನು ನನ್ನ ವಿಚಾರ ಬಾಯಿ ಬಿಟ್ಟರೆ ನಾನು ನಿನ್ನ ಖಾಸಗಿ ಫೋಟೋಗಳನ್ನು ಹರಿಬಿಡ್ತೀನಿ, ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡೋದಾಗಿ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಾ ಇದೆಯಂತೆ ಅಂಥೇಳಿ ಎಕ್ಸ್ ಲವರ್ ಆರೋಪವನ್ನು ಮಾಡಿದ್ದಾರೆ. ಈಗ ಎಕ್ಸ್ ಲವರ್ ಕೂಡ ಇವ್ರ ಫೋಟೋಗಳನ್ನ ಇಟ್ಕೊಂಡು ಆಕೆ ಏನಾದ್ರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲೋ, ಅದಕ್ಕೆ ಅವ್ರ ಫೋಟೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೋ ಇದು ಗೊತ್ತಿಲ್ಲ. ಪೊಲೀಸರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಕೂಲಂಕುಷವಾಗಿ ತನಿಖೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಈ ಕಾರಣಕ್ಕಾಗಿಯೇ ಈ ವಿಚಾರವಾಗಿ ಇದು ಐಟಿ ಕಾಯ್ದೆ ಅನ್ವಯ ಕೇಸನ್ನು ದಾಖಲಿಸಬೇಕಾಗುತ್ತೆ. ಅದರಂತೆ ಈಗ ಕೇಸ್ ಕೂಡ ದಾಖಲಾಗಿದೆ, ತನಿಖೆ ಕೂಡ ನಡೆಯೋದಿದೆ. ಪ್ರಜ್ವಲ್ ನಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಅಂದರೆ ಬಹುಶಃ ಈ ಎಕ್ಸ್ ಲವರ್ ಕೂಡ ಇವ್ರ ಫೋಟೋಗಳನ್ನ ಇಟ್ಕೊಂಡು ಏನಾದ್ರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದು, ಅದಕ್ಕೆ ಪ್ರತಿಯಾಗಿ ಇವರು ಆಕೆ ಜೊತೆಗಿರುವಂಥ ಒಂದಷ್ಟು ಫೋಟೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದು, ಇದು ಈ ರೀತಿಯಾಗಿ ಏನಾದ್ರು ಗಲಾಟೆ ಆಗಿರುವಂಥದ್ದು ಏನು ಕತೆ? ಈಗ ಪೊಲೀಸರು ಮುಂದೆ ಏನು ಮಾಡ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಂತ ವರುಣ್ ಆರಾಧ್ಯ ವಿರುದ್ಧವಾಗಿ? ಮಲ್ತೇಶ್, ವರುಣ್ ಆರಾಧ್ಯ ಇದುವರೆಗೆ ಯಾವುದೇ ದೂರನ್ನ ಕೊಟ್ಟಿಲ್ಲ, ಇದಂತೂ ಸ್ಪಷ್ಟ. ಮತ್ತೆ ವರುಣ್ ಆರಾಧ್ಯನ ವಿರುದ್ಧ ಆತನ ಹಳೆಯ ಗರ್ಲ್ ಫ್ರೆಂಡ್ ಒಂದು ಲಿಖಿತ ದೂರನ್ನ ಕೊಟ್ಟಿದ್ದಾರೆ. ಆ ಲಿಖಿತ ದೂರಲ್ಲಿ ಈಗ ದೂರಿನ ಅನ್ವಯವಾಗಿ ಐಟಿ ಆಕ್ಟ್ ಮತ್ತೆ 506 ಅಡಿಯಲ್ಲಿ, ಅಂದ್ರೆ BNS IPC ಅಡಿಯಲ್ಲಿ ಆದ್ರೆ 506 ಅಡಿಯಲ್ಲಿ ಬರುತ್ತೆ, ಅಂದ್ರೆ ಜೀವ ಬೆದರಿಕೆ ಅಡಿಯಲ್ಲಿ ಕೇಸ್ ಬರುತ್ತೆ. ಈಗ ಕೇಸನ್ನ ಸೆನ್ ವೆಸ್ಟ್ ಡಿವಿಷನ್ನ ಅಧಿಕಾರಿಗಳು ರಿಜಿಸ್ಟರ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಆಕೆ ವರುಣ್ ಆರಾಧ್ಯನ ವಿರುದ್ಧ ಆರೋಪವನ್ನ ಮಾಡಿದ್ದಾಳೆ. ಚೆನ್ನಾಗಿದ್ದಂತ ಸಂದರ್ಭ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಆಗಿ ಸ್ನೇಹ ಆಗಿ ಚೆನ್ನಾಗಿದ್ದಂತ ಸಂದರ್ಭದಲ್ಲಿ ಗೊತ್ತು ಹಾಗೂ ಗೊತ್ತಿಲ್ದಲೇನೋ ಈತ ನನ್ನ ಮತ್ತೆ ಆತನ ಜೊತೆಗಿರುವಂತ ಕೆಲ ಖಾಸಗಿ ಫೋಟೋಗಳನ್ನ ಸೆರೆ ಹಿಡ್ಕೊಂಡಿದ್ದಾನೆ. ಅದನ್ನ ನೋಡಿನೇ ನಾನು ಇವನ ಜೊತೆಗೆ ಬ್ರೇಕಪ್ ಅನ್ನ ಮಾಡ್ಕೊಂಡೆ. ಮತ್ತೆ ಈತನಿಗೆ ಮಲ್ಟಿಪಲ್ ಕಾಂಟ್ಯಾಕ್ಟ್ಗಳು ಬೇರೆ ಬೇರೆ ಯುವತಿಯರ ಜೊತೆಗೆ ಇತ್ತು, ಅದನ್ನ ನೋಡಿನೇ ನಾನು ಬ್ರೇಕಪ್ ಅನ್ನ ಮಾಡ್ಕೊಂಡೆ. ಅದಾದ್ಮೇಲೆ ಆತ ಈಗ ಬೇರೆ ಒಂದು ಯುವತಿಯ ಜೊತೆ ಅಂದ್ರೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾನೆ. ಆದ್ರೂ ಸಹಿತ ನನಗೆ ಈ ಹಳೆ ಫೋಟೋಗಳನ್ನ ರಿಲೀಸ್ ಮಾಡ್ತೀನಿ, ಹಳೆ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ, ಈ ರೀತಿಯಾಗಿ ನಾನಾ ರೀತಿಯಲ್ಲಿ ಹೇಳಿ ಹೆದರಿಕೆಯನ್ನ ಹುಟ್ಟಿಸಿ ಭಯವನ್ನ ಹುಟ್ಟಿಸಿ ಬ್ಲ್ಯಾಕ್ ಮೇಲ್ ಅನ್ನ ಮಾಡ್ತಿದ್ದಾನೆ. ಮತ್ತೆ ತನ್ನಿಂದ ಒಂದಷ್ಟು ಬೇರೆ ಬೇರೆ ರೀತಿಯಾದಂಥ ಫೇವರ್ಸ್ ಗಳನ್ನ ಆತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ. ಮತ್ತೆ ಇದನ್ನ ಮಾಡಬೇಡ ಅಂತೇಳಿ ಕೇಳಲಿಕ್ಕೆ ಹೋದಂತ ಸಂದರ್ಭದಲ್ಲಿ ನನಗೆ ಜೀವ ಬೆದರಿಕೆಯನ್ನ ಹಾಕಿದ್ದಾನೆ ಅಂತೇಳಿ ಆಕೆ ಒಂದು ಸಂಕ್ಷಿಪ್ತವಾದಂಥ ದೂರನ್ನ ಬರೆದು ಪೊಲೀಸರಿಗೆ ಕೊಟ್ಟಿದ್ದಾರೆ. ಈಗ ಅದು FIR ಆಗಿದೆ. ಈಗ ಇನ್ನೊಂದು ವರ್ಷನ್ ಏನ್ ಹೇಳ್ತಿದ್ದಾರೆ, ಆಕೆಯೂ ಬ್ಲ್ಯಾಕ್ ಮೇಲ್ ಮಾಡಿದ್ಲ, ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಸ್ಪಷ್ಟತೆನೇ ಇಲ್ಲ. ಈಗ ಪ್ರೆಸೆಂಟ್ಲಿ ಇಬ್ರು ಸಹಿತ ಪೊಲೀಸ್ ಠಾಣೆಯ ಬಸವೇಶ್ವರ ನಗರ ಪೊಲೀಸ್ ಠಾಣೆಯ ಒಳಗಡೆ ಇದ್ದಾರೆ. ಅವರಿಬ್ರು ಸಹಿತ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಿದ್ದಾರೆ, ಯಾವ ಉದ್ದೇಶಕ್ಕೆ ಯಾವಾಗ ನಡೀತು ಅಂತ. ಮತ್ತೆ ಆಕೆ ಕೊಟ್ಟಿರುವಂತ ದೂರಿನ ಅನ್ವಯವಾಗಿ ಅವನ ಹತ್ರ ಫೋಟೋಸ್ಗಳು ಫೌಂಡ್ ಆಗ್ಬೇಕಲ್ಲ, ಫೋಟೋಸ್ಗಳು ಸಿಕ್ಕ ನಂತರದಲ್ಲೇ ಆತ ಮಾಡಿದ್ದು ಅಪರಾಧ ಅನ್ನೋದು ಗೊತ್ತಾಗ್ತದೆ. ಅಲ್ಲಿ ತನಕ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಇಲ್ಲ. ಈಗ ಒಂದು ಆರೋಪವನ್ನ ಹೊರಿಸಿ ಒಂದು ದೂರನ್ನ ಕೊಟ್ಟಿದ್ದಾಳೆ ಆಕೆ. ಆ ದೂರಿನ ಅನ್ವಯವಾಗಿ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಈಗ ತನಿಖೆಯನ್ನ ಮಾಡ್ತಿದ್ದಾರೆ ಪೊಲೀಸರು. ಈ ಕ್ಷಣದವರೆಗೆ ಯಾವುದೇ ರೀತಿಯಾದಂಥ ಕನ್ಕ್ಲೂಷನ್ಗೆ ಬಂದಿಲ್ಲ. ಮಲ್ತೇಶ್, ಥ್ಯಾಂಕ್ ಯು ಪ್ರಜ್ವಲ್.